ಆಮೇಲೆ ಸ್ಪೆಷಲ್ ಗ್ರಾಂಟ್ ಬೆಂಗಳೂರು ಆಮೇಲೆ ಈ ಇದೆಯಲ್ಲ ಡಿಪಿಸಿಟ್ ಗ್ರ್ಯಾಂಟ್ ಕೇರಳ ಕೊಟ್ಟರು ಕೇರಳಕ್ಕೆ ಕೊಟ್ಟಿದ್ದಾರೆ, ಬೇರೆ ಇನ್ನೊಂದು ಆಂಧ್ರ ಕೊಟ್ಟಿದ್ದಾರೆ, ತಮಿಳ್ನಾಡಿಗೂ ಕೊಟ್ಟಿದ್ದಾರೆ. ಇವೆಲ್ಲ ಇದನ್ನು ಎಲ್ಲಕ್ಕೂ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ಕೊಡೋದಾದರೆ ಇಲ್ಲ ತೆಗೆದಾಕ್ಬಿಡಿ, ಇಲ್ಲದ್ರೆ ಎಲ್ಲ ರಾಜ್ಯಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ. ಈಗ ನಿಮಗೆ ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್ ಅಂತ ಇರ್ತದೆ. ರೆವಿನ್ಯೂ ಸರ್ಪ್ಲಸ್, ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಪ್ಲಸ್ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋದು ರೆವಿನ್ಯೂ ಸರ್ಪ್ಲಸ್. ಖರ್ಚಿಗಿನ್ನ ಆದಾಯ ಜಾಸ್ತಿ ಬರೋದು, ರಿಸಿಟ್ಸ್ ಜಾಸ್ತಿ ಇರೋದು. ರೆವಿನ್ಯೂ ಡಿಫಿಸಿಟ್ ಅಂತಂದರೆ ಖರ್ಚು ಆದಾಯಕ್ಕಿಂತ ಜಾಸ್ತಿ ಇರೋದು. ಡಿ ಫಾಲೋ ಮೀ? ನೀವೇನು ತಪ್ಪು ಬರೆದು ಬಿಡ್ಬಿಡಿ. ಆಮೇಲೆ ಏನು ಹೇಳಿ, ನಾ ಹೇಳದ್ದು ಹೇಳಿ ನೋಡಯ್ಯ. ರೆವಿನ್ಯೂ ಡಿಫಿಸಿಟ್ ಅಂತಂದರೆ ನಾವು ಬರ್ತಕ್ಕಂಥ ಆದಾಯ ಇದೆಯಲ್ಲ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಅದು ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಖರ್ಚಿಗಿಂತ ಆದಾಯ ಜಾಸ್ತಿ, ಅದು ರೆವಿನ್ಯೂ ಸರ್ಪ್ಲಸ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ನಾವು ಸರ್ಪ್ಲಸ್ನಲ್ಲಿದ್ದೋ. ಈಗ ಕಳೆದ ವರ್ಷ ಈ ವರ್ಷ ಮಾತ್ರ ಇದ್ದೀವಿ. ಅದರ್ವೈಸ್ ನಾವು ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಸೊ ಅದರಿಂದ ಈ ರೆವಿನ್ಯೂ ಡಿಫಿಸಿಟ್ ಗ್ರ್ಯಾಂಟ್ಸ್ ಅಂತ ಇರ್ತದೆ. ಯಾವ ರಾಜ್ಯಗಳು ನಿರಂತರವಾಗಿ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇರ್ತವೆ ಅವಕ್ಕೆ ಗ್ರ್ಯಾಂಟ್ಸ್ ಕೊಡೋದು ಇದು ಸರಿ ಇಲ್ಲ. ಯಾಕೆಂತಂದರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡದೆ ಹೋದರೆ, ಫಿಸ್ಕಲ್ ಪರ್ಫಾರ್ಮೆನ್ಸ್ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಮತ್ತೆ ನೀವು ಗ್ರ್ಯಾಂಟ್ಸ್ ಕೊಡೋದು ಇದು ಸರಿ ಇಲ್ಲ, ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ. ಏನೋ ಒಬ್ಬರು ಕೇಳಬೇಕಯ್ಯ. ಬೆಂಗಳೂರಿಗೊಂದು ಸ್ಪೆಷಲ್ ಗ್ರಾಂಟ್ ಕೇಳಿದ್ವಿ ಸರ್. ಆಮೇಲೆ ಬೆಂಗಳೂರಿಗೊಂದು ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದೀವಿ. ಯಾಕೆಂತಂದರೆ ಕ್ಯಾಪಿಟಲ್ ವರ್ಕ್ಸ್ ಮಾಡಬೇಕಾದ್ರೆ 1,15,000 ಕೋಟಿ ಬೇಕು ನಮಗೆ. 1,15,000 ಕೋಟಿ ಬೇಕು. ಅದಕ್ಕೆ ಸ್ವಲ್ಪ ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದೀವಿ. ಅದನ್ನು ಕನ್ಸಿಡರ್ ಮಾಡಬೇಕು ಅಂತ. ಬೆಂಗಳೂರು ಈಸ್ ಎ ಮೋಸ್ಟ್ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ, ಅದನ್ನು ಕೊಡಿ ಅಂತ ಹೇಳಿದ್ವಿ. ಮತ್ತು ಮಲೆನಾಡು ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟಗಳ ಇದರಲ್ಲಿ ಪ್ರವಾಹ ಬರ್ತದೆ, ಮಳೆ ಬರ್ತದೆ, ಲ್ಯಾಂಡ್ ಸ್ಲೈಡ್ ಆಗ್ತದೆ, ಇದಕ್ಕೂ ಸ್ವಲ್ಪ ಗ್ರ್ಯಾಂಟ್ ಕೊಡಿ ಅಂತ ಹೇಳಿದ್ದೀವಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ರೀಜನ್ 371J, ಏನಪ್ಪ 371J, ಅದನ್ನು ಮಾಡಿದ್ದೀವಿ ನಾವು. ಮಾಡಿ 10 ವರ್ಷ ಆಯಿತು. 10 ವರ್ಷದಿಂದ ನಮ್ಗೆ ₹1 ಬಂದಿಲ್ಲ. ಅದಕ್ಕೂ ಗ್ರ್ಯಾಂಟ್ಸ್ ಕೊಡಿ ಅಂತ ಹೇಳಿ. ಯಾರೋ ಒಬ್ಬರು ಕೇಳ್ರಿ. ಹೆಂಗಿರ್ಬೇಕು ಅಲ್ಲ, ಹೆಂಗಿರ್ಬೇಕಯ್ಯ? ಏನು ಆರೋಪ ಮಾಡಿದೆ? ನಾನು ರಿಕ್ವೆಸ್ಟ್ ಮಾಡಿದ್ದೀವಿ, ಆರೋಪ ಏನು ಮಾಡಿಲ್ಲ. ನೋಡಪ್ಪ, ಏನಾಗಿದೆ ಅನ್ನೋದನ್ನ, ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳಿದ್ದೀವಿ. ಅವರು ಅನ್ಯಾಯ ಆಗಿರೋದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಇವ್ರು ಎಕ್ಸಾಮಿನ್ ಅಂತ ಹೇಳಿದ್ದಾರೆ. ನಾನು ಮೆಮೊರಾಂಡಮ್ ಕೊಟ್ಟಿದ್ದೀನಿ, ಮೆಮೊರಾಂಡಮ್ನಲ್ಲಿ ಎಲ್ಲ ಬರೆದಿದ್ದೀನಿ. ಹಿಂದೆ ಇವ್ರಿಗೆ ಫೈನಾನ್ಸ್ ಕಮಿಷನ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ, 2 ಮೆಮೊರಾಂಡಮ್. ಇವ್ರಿಗೂ ಒಂದು ಕೊಟ್ಟಿದ್ದೀನಿ. ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ ಸರ್. ಬೆಳಗ್ಗೆ ಸುರ್ಜಿವಾಲಾ ಅವ್ರನ್ನ ಭೇಟಿಯಾಗಿದ್ರಿ. ಏನು ಮಾಡಬೇಕು? ಪೊಲಿಟಿಕಲ್ ಇಲ್ಲ, ಪಾರ್ಟಿ ವಿಚಾರ ಇಲ್ಲ.